ಎಲ್ರಿಗೂ ನಮಸ್ಕಾರ. ಎಷ್ಟೋ ಸಲ ನಾವೇನು ಮಾಡ್ತೀವಿ ಅಂದರೆ ಸ್ಟೂಡೆಂಟ್ಸ್ಗಳು ಅಂದರೆ ಎಜುಕೇಷನ್ನ ಮುಗಿಸ್ಕೊಂಡು ಹೊರಗಡೆ ಬರ್ತೀವಿ. ನಾವು ಮೈಂಡಲ್ಲಿ ಒಂದೇನೋ ಇಟ್ಕೊಂಡಿರ್ತೀವಿ, ಏನಂದರೆ ಹಿಂಗೆ ಆಗಬೇಕು. ಎಷ್ಟೋ ಜನ ನಾವು ಟಿ ಸಿ ಎಚ್ ಮುಗಿಸಿರ್ತಾರೆ, ಟೀಚರೇ ಆಗಬೇಕು. B.Ed ಮುಗಿಸಿರ್ತಾರೆ, ನಾನು ಟೀಚರೇ ಆಗಬೇಕು. ಇಂಜಿನಿಯರಿಂಗ್ ಮುಗಿಸಿರ್ತಾರೆ, ಸಾಫ್ಟ್ವೇರ್ ಇಂಜಿನಿಯರೇ ಆಗಬೇಕು. ಆದರೆ ಎಷ್ಟೋ ಸಲ ನಾವು ಅಂದ್ಕೊಂಡಿರೋ ಕೆಲಸ ನಮ್ಗೆ ಸಿಗಲ್ಲ. ಆದರೆ ಕೆಲಸ ಸಿಗಲ್ಲಿವರೆಗೂ ನಾವು ವೇಟ್ ಮಾಡ್ತಾನೇ ಇರ್ತೀವಿ. ಕೆಲಸ ಸಿಗಲ್ಲಿವರೆಗೂ ಬೇರೆ ಕೆಲಸನ ಮಾಡಬೇಕು ಅಂತ ನಮಗೆ ಬರೋದೇ ಇಲ್ಲ. ಯಾಕಂದರೆ ನಮ್ಮ ಆ್ಯಟಿಟ್ಯೂಡ್ ನಮ್ಗೆ ಅಡ್ಡ ಬರ್ತಿರುತ್ತೆ. ಎಷ್ಟೋ ಸಲ ಹೇಳ್ತೀವಿ ಆ್ಯಟಿಟ್ಯೂಡ್ ನನಗೆ ಅಂತ ನಾವು ಮಾತಾಡ್ತಾ ಇರ್ತೀವಿ. ಬಟ್ ಎಷ್ಟೋ ಸಲ ಆ್ಯಟಿಟ್ಯೂಡ್ ಈಸ್ ಎವ್ರಿಥಿಂಗ್ ಅನ್ನೋದನ್ನು ನಾವು ನೋಡಿರ್ತೀವಿ. ಹಾಗಾದರೆ ಇದರಲ್ಲಿ ಯಾವುದು ರೈಟು ಯಾವುದು ರಾಂಗು? ಎರಡೂ ರೈಟ್. ಯಾಕಂದರೆ ನಮ್ಮ ಆ್ಯಟಿಟ್ಯೂಡನ್ನ ಬಿಟ್ಟರೆ ನಾವು ನಮ್ಮನ್ನೇ ಬಿಟ್ಕೊಟ್ಟಂಗೆ. ಸೊ ಅದು ಬಿಟ್ಕೊಡೋಕ್ಕಾಗಲ್ಲ. ಹಾಗಿದ್ದರೆ ನಾವು ನಮಗೆ ಇಷ್ಟಪಟ್ಟಿರೋ ಜಾಬ್ ಆಗಿರ್ಬೋದು, ಅಥವಾ ನಾವು ಓದಿಗೆ ತಕ್ಕಂಥ ಜಾಬ್ ಆಗಿರ್ಬೋದು, ಸಿಗಲ್ಲಿವರೆಗೂ ನಾವು ವೇಟ್ ಮಾಡಬೇಕಾ? ಏನು ಮಾಡಬೇಕು, ಏನು ಮಾಡಬಾರ್ದು? ಸಿಗದೇ ಇದ್ದರೆ ಏನು ಮಾಡೋದು? ಹುಡುಕ್ತಾನೆ ಇರ್ತೀವಿ, ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡ್ತಾನೆ ಇರ್ತೀವಿ. ಆದರೂ ನಮಗೆ ಕೆಲಸ ಸಿಗ್ತಿರಲ್ಲ. ಸಮ್ಟೈಮ್ಸ್ ಕೆಲಸ ಸಿಕ್ಕರೂ ಕೂಡ ಆ ಕೆಲಸ ನಮಗೆ ಇಷ್ಟ ಆಗ್ತಿರಲ್ಲ, ಅಥವಾ ಅಲ್ಲಿ ಅಟ್ಮಾಸ್ಫಿಯರ್ ನಮಗೆ ಇಷ್ಟ ಆಗ್ತಿರಲ್ಲ. ಹಾಗಿದ್ರೆ ಆ ಟೈಮಲ್ಲಿ ನಾವು ಏನು ಮಾಡಬೇಕು? ತುಂಬ ಗೊಂದಲ ಆಗಿರುತ್ತೆ. ತುಂಬ ಗೊಂದಲದ ಪರಿಸ್ಥಿತಿ ಯಾವಾಗ ಅಂತಂದರೆ ನಮ್ಮ ಟೋಟಲ್ ಎಂಟೈರ್ ಲೈಫಲ್ಲಿ ನಾವು ಎಜುಕೇಷನ್ನ ಮುಗಿಸ್ಕೊಂಡು 2 ಸಲ ಬರುತ್ತೆ. ಒಂದು SSLC ಮುಗಿತಿದ್ದಂಗೆ ನಾನು ಯಾವ ಸಬ್ಜೆಕ್ಟ್ನ ತೊಗೊಳ್ಳಿ, ಸೈನ್ಸಾ, ಆರ್ಟ್ಸಾ, ಕಾಮರ್ಸಾ, ಈ ಥರದ್ದು ಯಾವ ಸಬ್ಜೆಕ್ಟ್ ತೊಗೊಳ್ಳಿ PUಗೆ ಅಂಥೇಳಿ. PU ಮುಗಿದ್ಮೇಲೆ ಆವಾಗ ಒಂದ್ಸಲ ಕನ್ಫ್ಯೂಷನ್ ಆಗುತ್ತೆ. ನಮ್ಮದೆಲ್ಲ ಎಜುಕೇಷನ್ನ ಮುಗಿಸ್ಕೊಂಡು ನಾವು ಯಾವ ಥರ ಜಾಬ್ಗೆ ಹೋಗಬೇಕು ಅಂತ ನಾವು ನೋಡ್ತೀವಿ. ಅದು ಒಂದೊಂದ್ಸಲಿ ನಮ್ಮ ಪ್ಯಾಷನ್ ಆಗಿರುತ್ತೆ, ಯಾವುದೋ ಒಂದು ಜಾಬ್. ಅಥವಾ ಈಗ ನಾನು ಫಾರ್ ಎಕ್ಸಾಂಪಲ್ ನಾನೊಂದು ಸಂಗೀತ ಕಲಿಬೇಕು ಅಂದ್ಕೊಂಡಿರ್ತೀನಿ, ಮ್ಯೂಸಿಷಿಯನ್ ಆಗಬೇಕು ಅಂದ್ಕೊಂಡಿರ್ತೀನಿ, ಅಥವಾ ಫೋಟೋಗ್ರಾಫರ್ ಆಗಬೇಕು ಅಂತ ಅಂದ್ಕೊಂಡಿರ್ತೀನಿ. ಬಟ್ ನಮ್ಮ ಕಲ್ತಿರೋಂಥ ಎಜುಕೇಷನ್ನು ಅದಕ್ಕೆ ಸಪೋರ್ಟ್ ಮಾಡ್ತಿರಲ್ಲ. ಅದಕ್ಕೆ ನಾನು ಮತ್ತೆ ಎಕ್ಸ್ಟ್ರಾ ಕೋರ್ಸ್ ಮಾಡಬೇಕಾಗುತ್ತೆ. ಮನೇಲಿ ಪೇರೆಂಟ್ಸ್ ಒಪ್ಪದೇ ಇರ್ಬೋದು, ಅಥವಾ ನನಗೇನದು ಬಿಡು ಮತ್ತೆ ನಾನು ಟೈಮ್ನ ಸ್ಪೆಂಡ್ ಮಾಡಬೇಕಾ ಅಂತ ನಮ್ಮ ಎಷ್ಟೋ ಪ್ಯಾಷನ್ಗಳನ್ನು ನಾವು ಅಲ್ಲೇ ಸಾಯಿಸ್ಬಿಟ್ಟಿರ್ತೀವಿ. ಹಾಗಿದ್ರೆ ಅದಕ್ಕೆಲ್ಲ ಏನು ಪರಿಹಾರ? ಆ ಟೈಮಲ್ಲಿ ನಾನು ಏನು ಮಾಡಬೇಕು? ಈ ಕನ್ಫ್ಯೂಷನ್ಸಿಂದ ನಾನು ಹೊರಗಡೆ ಬರಬೇಕಂದ್ರೆ ನಾನು ಏನು ಮಾಡಬೇಕು? ಈ ನಿಮ್ಮ ಎಲ್ಲ ಕನ್ಫ್ಯೂಷನ್ಸ್ಗಳಿಗೂ ನಮ್ಮ ಹತ್ರ ಸೊಲ್ಯೂಷನ್ ಸಿಗುತ್ತೆ. ಒಂದು ಸಲ ಜಾಯಿನ್ ಟು ಗೇನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.